ಎಲ್ಲರಿಗೂ ನಮಸ್ಕಾರ. ಜನವರಿ 3ನೇ ತಾರೀಕು ಶನಿವಾರ. ನಾವು ಪವಿತ್ರವಾದ ಪಾದಕ ಕ್ಷೇತ್ರದಲ್ಲಿದ್ದೀವಿ. ಮಾಘ ಸ್ನಾನಕ್ಕೆ ಇವತ್ತಿಂದ ಪ್ರಾರಂಭ ಆಯಿತು, ಬಂದಿದ್ದೀವಿ. ಈಗ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ಎಲ್ಲರೂ ನೋಡಿ ಖುಷಿ ಪಡಲಿ ಅಂಥೇಳಿ ಇದು ವಿಡಿಯೋ ಮಾಡ್ತಾ ಇರೋದು. ಅವ್ರನ್ನ ಮತ್ಸೋದನ್ನು ಆಯಿತಾ? ನೋಡಿ, ನಮ್ಮ ಗಾಡಿ ಇನೋವಾ ಬರ್ತಾ ಇದೆ. ಬೆಂಗಳೂರಿಗೆ ಎಷ್ಟು ಟೈಮ್ ಹಿಡಿಯುತ್ತೆ ನೋಡೋಣ. ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ, ನೋಡೆಲ್ಲ ಖುಷಿ ಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಏನೇ ತಪ್ಪಿದ್ರು ತಿದ್ದಿ. ನಮಸ್ಕಾರ. ಇದು ಬೆಂಗಳೂರು ಕಟಪಾಟಿ ರೋಡು. ಈಗ ನಾವು ಆರ್ಚಿಗೆ ಬರ್ತಾಯಿದ್ದೀವಿ. ಈ ಆರ್ಚಿಂದ ಹೊರಗಡೆ ಹೋದರೆ, ನಾವು ಬಲಕ್ಕೆ ಹೋದರೆ ಉಡುಪಿ, ಎಡಕ್ಕೆ ತಿರ್ಕೋಬೇಕು. ಹಾಂ, ಇದು ಆ ಕಡೆ ಇದು ಉಡುಪಿಗೆ ಹೋಗೋ ರಸ್ತೆ. ಇನ್ನೂ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬೆಳಕಾಗಿಲ್ಲ. 6 ಗಂಟೆ 23 ನಿಮಿಷ. ಈಗ ನೀವು ಹೈವೇಗೆ ಬರ್ತಾ ಇದ್ದೀವಿ. ಇದು ಬೆಂಗಳೂರು ಕಡೆ ಹೋಗೋ ರಸ್ತೆ. ಉಪ್ನಂಡಿ, ಶಿರಾಡಿ, ಸಕಲೇಶ್ಪುರ, ಹಾಸನ, ಬೆಂಗಳೂರು. ಈಗ ನಾವು ಒಂದು 20 ಕಿಲೋಮೀಟರ್ ಬಂದಿದ್ದೀವಿ. 6 ಗಂಟೆ 40 ನಿಮಿಷ. ಈಗ ಬೆಳಕಾಗ್ತಾ ಇದೆ ಸ್ವಲ್ಪ. ಇದು ಟೋಲು. ನಾವು ಪಾಜಕ ಉಡುಪಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ನಾವು ಟೋಲ್ ಹತ್ರ ಬಂದಿದ್ದೀವಿ. ಬೆಂಗಳೂರು ಹೋಗ್ಬೇಕು. ಈಗ ನಾವು ಮಂಗಳೂರು ಬೈಕಂಪಾಡಿಗೆ ಬಂದಿದ್ವಿ. ಈಗಾಗಲೇ ಇದೆ NMPT ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಬಂದಿದೆ. ಪಾಜಕ ಬಿಟ್ಟು ಆಲ್ಮೋಸ್ಟ್ 40 ನಿಮಿಷ ಆಯಿತು. 40 ನಿಮಿಷಕ್ಕೆ ನಾವು 40 ಕಿಲೋಮೀಟ್ರ್ ಬಂದಿದ್ದೀವಿ. ಬಲಗಡೆ ಸಮುದ್ರ, ಬಂದರು, ಮಂಗಳೂರು. ನೋಡಿ, ಸಮಯ ಆಗಲೇ 7 ಗಂಟೆ ಆಗ್ತಿದೆ. 6 ಗಂಟೆ 55 ನಿಮಿಷ. ಇನ್ನು ಪೂರ್ತಿ ಬೆಳಕಾಗಿಲ್ಲ. ಮೋಸ್ಟ್ಲಿ ಹಡಗುಗಳು ಕಾಣಿಸಲ್ಲ. ಆ ಕಡೆ ಇದೆ. ಒಳಗಡೆ ಇರುತ್ತೆ, ಕಾಣಿಸಲ್ಲ. ಎಲ್ರಿಗೂ ನಮಸ್ಕಾರ. ಈಗ ನಾವು ಪಾಜಕ ಬಿಟ್ಟು 1 ಗಂಟೆ ಆಯಿತು. 1 ಗಂಟೆಗೆ ನಾವು ಆಲ್ಮೋಸ್ಟ್ 70 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಯಾಕೆಂದರೆ ಟ್ರಾಫಿಕ್ ಇಲ್ಲ, ಡಬಲ್ ರೋಡು. ಇನ್ನು ಬೆಂಗಳೂರು 329 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ 6 ಅವರ್ಸ್ ತೋರಿಸ್ತಾ ಇದೆ. ನಾವು ಬೆಂಗಳೂರಿಗೆ 1 ಗಂಟೆ 15 ನಿಮಿಷ ಮಧ್ಯಾಹ್ನ ತಲುಪೋದು ಅಂತ ಹೇಳ್ತಾ ಇದೆ. ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ನು, ನಾಲೆಡ್ಜ್ಗೋಸ್ಕರ. ಇವಾಗ ಹಿಂಗಿದೆ ರಸ್ತೆ, ಯಾವ ಥರ ಅಂತ ಯಾರಾದರೂ ಮಂಗಳೂರಿಂದ ಉಡುಪಿಗೆ ಅಥವಾ ಉಡುಪಿಯಿಂದ ಮಂಗಳೂರಿಗೆ, ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಬರೋರಿಗೆ ಇದು ಅಂತ ಈ ಬ್ಲಾಗ್ ಮಾಡ್ತಾ ಇರೋದು. ನಮಸ್ಕಾರ. ಈಗ ಆಲ್ಮೋಸ್ಟ್ ನಾವು 100 ಕಿಲೋಮೀಟ್ರ್ ಬಂದಾಯಿತು.
ಪಾಜಕದಿಂದ ಇನ್ನು 300 ಕಿಲೋಮೀಟರ್ ಇದೆ ಬೆಂಗಳೂರು. 1 ಗಂಟೆ ಮಧ್ಯಾಹ್ನ ತಲುಪೋದು ಅಂತ ತೋರಿಸ್ತಾ ಇದೆ ನೋಡಿ. ಸೂರ್ಯ ಈಗ ಸ್ವಲ್ಪ ಕಾಣಿಸ್ತಾ ಇದ್ದಾನೆ ಕೆಂಪಿಗೆ. 100 ಕಿಲೋಮೀಟರ್ ಕವರ್ ಮಾಡೋಕ್ಕೆ 1.25 ಗಂಟೆ ತೊಗೊಂಡಿದ್ದೀವಿ ಪಾಜಕದಿಂದ ಈ ಜಾಗದವರೆಗೂ. ನಮಸ್ಕಾರ. ನಮಸ್ಕಾರ. ಈಗ ನಾವು ಒಂದು 140 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಇದು ಶಿರಾಡಿಗೆ ತಲುಪುತ್ತೆ. ಅದಕ್ಕಿಂತ ಮುಂಚೆ ಸುಬ್ರಹ್ಮಣ್ಯಕ್ಕೆ ಹೋಗೋದು, ಬಲಗಡೆಗೆ ಧರ್ಮಸ್ಥಳಕ್ಕೆ ಹೋಗೋದು, ಎಡಗಡೆಗೆ ಇವುಗಳೆಲ್ಲ ಸಿಗುತ್ತೆ ನೋಡಿ. ಇಲ್ಲಿಂದ ಎಷ್ಟು ಹೊಸ ಡಬಲ್ ರೋಡ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ನೋಡ್ಬೋದು. ಅವನಿಗೆ ಬರ್ತಾ ಇಲ್ಲ ಅವನಿಗೆ. ಈಗ ನಾವು ಚೋಳಗೆರೆ ಟೋಲ್ ಅನ್ನೋದಕ್ಕೆ ಬಂದಿದ್ದೀವಿ. 200 ಕಿಲೋಮೀಟ್ರ್ ಆಗಿದೆ. ಕರೆಕ್ಟ್ ಇನ್ನು 200 ಕಿಲೋಮೀಟ್ರ್ ಇದೆ ಬೆಂಗಳೂರು. ನಾವು ಪಾಜಕದಿಂದ ಹೊರಟಿರೋದು. ರಸ್ತೆ ಕೆಲವು ಕಡೆ ಎಲ್ಲ ಚೆನ್ನಾಗಿದೆ, ಕೆಲವು ಕಡೆ ಚೆನ್ನಾಗಿಲ್ಲ. ವರ್ತಮಾನಕ್ಕೆ ಹೇಳ್ತಾ ಇರೋದು. ಈಗ 200 ಕಿಲೋಮೀಟ್ರ್ ಬಂದಿದೆ. 200 ಕಿಲೋಮೀಟ್ರಿಗೆ ನಾವು 3 ಗಂಟೆ ತೊಗೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಈಗ ನಾವು ಹಾಸನ ಬೈಪಾಸಿಗೆ ಬಂದಿದ್ದೀವಿ. ಆಲ್ಮೋಸ್ಟು 210 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ 3 ಗಂಟೆಯಲ್ಲಿ. 3 ಗಂಟೆಯಲ್ಲಿ 210 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಎಲ್ಲ ಕವರ್ ಮಾಡಿದ್ವಿ ಅಂತಂದರೆ ಒಂದು ರೋಡ್ ಹಿಂಗಿದೆ ಅಂತ ಇಮ್ಯಾಜಿನ್ ಬರುತ್ತೆ. ಪೂರ್ತಿ ರೆಡಿಯಾಗಿಲ್ಲ ಅಂದರೂ ಕೂಡ ಫಾಸ್ಟಾಗಿ ಬರ್ಬೋದು. ಆಮೇಲೆ ಬೆಳಗ್ಗೆ ಟ್ರಾಫಿಕಲ್ಲಿ ನಾವು 6 ಗಂಟೆಲಿ ಬಿಟ್ಟಿದ್ದು. ಈಗ ಬೆಂಗಳೂರು ಅದು 1:30 ಅಂತ 12:30 ಅಂತ ತೋರಿಸ್ತಾ ಇದೆ. ಇನ್ನು ಬೆಂಗಳೂರು ನಮಗೆ 182 ಕಿಲೋಮೀಟ್ರ್ ಇದೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಉಡುಪಿಯಿಂದ ಹೊರಟು ಪಾಜಕದಿಂದ ಈಗ ಬೆಂಗಳೂರು ತಲುಪಿದ್ದೀವಿ. 3-4 ಕಿಲೋಮೀಟ್ರ್ ಇದೆ ಅಷ್ಟೇ. 400 ಕಿಲೋಮೀಟ್ರಿಗೆ ನಾವು ಫಸ್ಟು ಎಕ್ಸ್ಪೆಕ್ಟೆಡ್ ಟೈಮ್ ಇದ್ದಿದ್ದು 7 ಗಂಟೆ. ಬಟ್ 1 ಗಂಟೆ ಮುಂಚೆನೇ ತಲುಪಿದ್ದೀವಿ. 400 ಕಿಲೋಮೀಟ್ರ್ ನಾವು 6 ಗಂಟೆ ಕ್ಲಿಯರ್ ಮಾಡಿದ್ದೀವಿ. ನಮ್ಮನೆ ಗಿರಿನಗರದಲ್ಲಿ ಇರೋದ್ರಿಂದ ಎಂಟ್ರೆನ್ಸಲ್ಲಿ ಇರೋದ್ರಿಂದ ಸರಿ. ಬೆಂಗಳೂರು ಹಾರ್ಟ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲ ನೋಡಿ ಎಂಜಾಯ್ ಮಾಡಿ ಕಮೆಂಟ್ ಮಾಡಿ. ಇದು ಮಾಹಿತಿಗೋಸ್ಕರ ಮಾಡಿರೋದು. ಎಲ್ಲರಿಗೂ ನಮಸ್ಕಾರ.